ಗಾಯ್ಸ್ ವೆಲ್ಕಮ್ ಬ್ಯಾಕ್. ಸೊ ಇದು ಡೇ 2. ಸೊ ಇವತ್ತು ಬಂದು ಒಂದು ರಿಸೆಪ್ಷನ್ ಫಂಕ್ಷನ್ ಇದೆ. ರಿಸೆಪ್ಷನ್ ಪ್ಲಸ್ ನಮ್ಮ ಕಡೆ ಈ ಹುಡುಗನ ವೆಲ್ಕಮ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ, ಲೈಕ್ ಎದುರುಗೊಳ್ಳೋದು ಅಂತ ಹೇಳ್ತೀವಿ. ಸೊ ಆ ಫಂಕ್ಷನ್ ಇದೆ. ಸೊ ಅದಕ್ಕೋಸ್ಕರ ರೆಡಿ ಆಗ್ತಾ ಇರ್ತೀವಿ. ಈಗ ಬೆಳಗ್ಗೆಯಿಂದ ತುಂಬ ರೆಸ್ಟ್ ಮಾಡಿಬಿಟ್ಟೆ. ಆ್ಯಂಡ್ ಇವಾಗ ಟೀ ಕುಡಿದ್ಬಿಟ್ಟು ರೆಡಿ ಆಗಬೇಕು. ಆ್ಯಂಡ್ ನಾನು ನನ್ನ ಲಾಸ್ಟ್ 2022ಗೆ ಒಂದು ಝೀ ಅವಾರ್ಡ್ ಫಂಕ್ಷನ್ಗೆ ಒಂದು ಬಟ್ಟೆ ಹಾಕಿದ್ದೆ. ಸೊ ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಅದನ್ನು ಹಾಕ್ಕೋಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಅರ್ಜೆಂಟಲ್ಲಿ ಯಾವುದು ನಾನು ಪ್ಲ್ಯಾನ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಅದಿತ್ತಲ್ವ. ಸೊ ಎನಿವೆ ಅದನ್ನೇ ಹಾಕ್ಕೊಳ್ಳೋಣ ಅಂತ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಇವಾಗ ಮೇಕಪ್ ಮಾಡ್ಕೋತೀನಿ. ಆ್ಯಂಡ್ ಇಲ್ಲೇ ಹತ್ರದಲ್ಲಿ ಒಂದು ಪಾರ್ಲರ್ಗೆ ಕೇಳಿದ್ದೆ ಹೇರ್ ಸ್ಟೈಲ್ ಮಾಡ್ಕೊಳ್ಳೋಕ್ಕೆ ಅಂತ. ನೋಡೋಣ, ಅವ್ರು ಸಿಕ್ಕಿದ್ರೆ ಹೇರ್ ಸ್ಟೈಲ್ ಮಾಡಿಸ್ಕೋತೀನಿ, ಇಲ್ಲ ಅಂದರೆ ನಾರ್ಮಲ್ ಫ್ರೀ ಆಗಿಬಿಡ್ತೀನಿ ಅಷ್ಟೇ. ಸೊ ನನ್ನ ಫ್ರೆಂಡು ಬಂದಿದ್ದಾಳೆ, ಅವಳು ಕೂಡ ರೆಡಿ ಆಗ್ತಾ ಇದ್ದಾಳೆ. ಆಮೇಲೆ ತೋರಿಸ್ತೀನಿ. ಬಾಯ್ ಬಾಯ್. ಅಲ್ಲಿವರೆಗೂ ಜಾಸ್ತಿ ಆಗಲ್ಲ. ಇದು ಹಾಕ್ಸ್ಕೊಳ್ಳ ಹಿಂಗೆ ಅದು ಚೆನ್ನಾಗಿ ಕಾಣ್ತೈತಿ. ಇದು ಚೆನ್ನಾಗಿ ಆಡ್ ಬೇಕಂದ್ರೆ ಅದು ಹಾಕೋ, ಸಿಂಪಲ್ ಬೇಕಂದ್ರೆ ಇದು ಹಾಕೋ. ಸಿಂಪಲ್ ಇದೆ. ಇವಾಗ ರೆಡಿ ಆದ್ವಿ. 1.5 hour ಆಯ್ತು ನಾನು ರೆಡಿ ಆಗ್ತಾ. ಸೊ ಫೈನಲಿ ರೆಡಿ ಆದ್ವಿ. ಇದು ನನ್ನ ಲುಕ್. ಆ್ಯಂಡ್ ಅವಳು ರೆಡಿ ಆದಳು. ಇವಾಗ ಹೊರಡ್ತೀವಿ. ಆಲ್ಮೋಸ್ಟ್ 6:30 ಆಗೋಯ್ತು. ಈಗ ಕತ್ಲೆ ಆಗೋಯ್ತು ನಮ್ಮೂರಲ್ಲಿ. ಸೊ ಒಂಚೂರು ಆನ್ ದ ವೇ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಹೋಗ್ತೀವಿ. ಯೆಸ್, ದಿಸ್ ಇಸ್ ಮೈ ಲುಕ್. ನಮ್ಮ ಮನೆ ಹತ್ರ ಒಂದು ಪಾರ್ಲರ್ ಇತ್ತು, ಅಲ್ಲೇ ಬಂದು ನಾವು ನೀಟಾಗಿ ಕಾಲ್ ಮಾಡಿಸ್ಕೊಂಡೆ. ಶಿ ಈಸ್ ಗೆಟಿಂಗ್ ರೆಡಿ. ಮಾಮ್ ಟು ಬಿ, ನನ್ನ ಕ್ಲೋಸ್ ಫ್ರೆಂಡು ಮಾಮ್ ಟು ಬಿ. ನಾನಿನ್ನ ಸಿಂಗಲ್. ಐ ಥಿಂಕ್ ಐ ಆಮ್ ಫಾರ್ ಎವರ್ ಸಿಂಗಲ್. ಪ್ಲೀಸ್ ನಾನು ಇವತ್ತು ಲೇಟ್ ಆದರೆ ಸಿಕ್ಕಾವಡೆ ವಹಿಸ್ಕೋತೀನಿ ಅವಳ ಹತ್ರ ಪಕ್ಕ. ಎಣ್ಣೆ ಫುಲ್ ಎಲ್ಲ ಮುಗಿದ್ಮೇಲೆ ನಾನು ಲಾಸ್ಟ್ ಹೋಗಿರೋದು. ಆ್ಯಂಡ್ ಟುಡೇ ಕೂಡ ಅಷ್ಟೇ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಎಲ್ಲ ಲಕ್ಷಣಗಳು ಜೂಮ್ ಆಗ್ತೀನಿ. ನಾನು ಮದುವೆ ಹಿಂಗೆಲ್ಲ ಮಾಡ್ಕೊಳ್ಳೋದೇ ಇಲ್ಲ. ನಾನು ಪ್ರೈವೇಟ್ ವೆಡ್ಡಿಂಗ್ ಯೂನು. ರೆಡಿ ದಪ್ಪಗೆ ಫುಲ್ ಝೂಮ್ ಆಗ್ತಾನೆ. ಕಳಿಸುವ ಝೂಮ್. ಕಾವ್ಯಾಂದೆ ಮದ್ವೆ ಅಲ್ವಾ. ಸೊ ಕಾವ್ಯಗೆ ಕಳಿಸುವ ಪರಾಳ ಇರುತ್ತೆ. ಈಗಂತೂ ಜೀವನ ಬ್ಯಾಸರ. ಇವಳು ನಾನು ಒಂದೇ ಟೀಮ್. ವಿ ಆರ್ ಫಾರ್ ಎವರ್ ಸಿಂಗಲ್ ಬೇಬ್ಸ್. ಸಿಂಗಲ್ ಬೇಬ್ಸ್ ಅಷ್ಟೇ. ಸಿಂಗಲ್ ನಾವು. ಹೌದು. ಯಾ
ಇವ್ರ ಕಷ್ಟ ಇವಳ ಕಷ್ಟ ಬೇರೆ ಎಲ್ಲ ಬಂದು ನೋಡಿ ಇವ್ರ ಕಷ್ಟ ಇಲ್ಲೆಲ್ಲ ನೋಡೋರ್ ಕಷ್ಟ ಹುಡುಗೂ ಕಷ್ಟ ನನಗಂತೂ ಫುಲ್ ಕಷ್ಟ. ಇವತ್ತು ಡೇ 3 ಇವತ್ತು ಬಂದು ಮುಹೂರ್ತಂ. ಸೊ ಈಗ ರೆಡಿ ಆಗಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಕೆಳಗಡೆ ಮನೆ ಖಾಲಿ ಇದೆ, ಅಲ್ಲೇ ಮೇಕಪ್ ಆರ್ಟಿಸ್ಟ್ ಬಂದಿದ್ದಾರೆ. ಸೊ ಅಲ್ಲೇ ರೆಡಿ ಆಗ್ತೀನಿ. ಸೊ ಹೋಗ್ತಾ ಇದ್ದೀನಿ, ನೋಡೋಣ ಹೆಂಗೆ ಮಾಡ್ತಾರೆ ಮೇಕಪ್ ಅಂತ. ವಿತ್ ಮೈ ಮೇಕಪ್ ಹೇರ್ ಸ್ಟೈಲ್ ಅರ್ಧಂಬರ್ಧ ಆಗಿದೆ. ಆ್ಯಂಡ್ ಸೊ ಡನ್ ವಿತ್ ಮೇಕಪ್, ಹೇರ್ ಸ್ಟೈಲ್ ಅರ್ಧಂಬರ್ಧ ಆಗಿದೆ. ಇವಾಗ ಮತ್ತೆ ಚೇಂಜ್ ಮಾಡಬೇಕು ಕಾಸ್ಟ್ಯೂಮ್. ಸೆಟ್ ರೆಡಿ ಆದೆ. ಇನ್ನು ಬಿಂದಿ ಎಲ್ಲ ಹಚ್ಕೋಬೇಕು. ಇನ್ನು ಹೇರ್ ಸ್ಟೈಲ್ ಕಂಪ್ಲೀಟ್ ಆಗಬೇಕು. ಐ ಹೋಪ್ ಐ ಆಮ್ ಲುಕಿಂಗ್ ಗುಡ್. ಇದಕ್ಕೆ ಚೋಕರ್ ಒಂದು ಬರ್ತಾ ಇತ್ತು, ಬಟ್ ನಾನು ಫುಲ್ ಕಾನ್ಫಿಡೆನ್ಸ್ ಮೇಲೆ ನನಗೆ ಏನು ಬೇಡ ಇಷ್ಟೇ ಸಾಕು ಅಂತ ತೊಗೊಂಡು ಬಂದಿದ್ದೆ. ಬಟ್ ಐ ಥಿಂಕ್ ನನ್ನ ಜೋಕರ್ ಆಗಿದೆ, ಚೆನ್ನಾಗಿರೋದೇನೋ ಅಂತ. ಸೊ ಇಟ್ಸ್ ಓಕೆ, ಇಷ್ಟೇ ಸಿಂಪಲ್ ಆಗಿರಬೇಕು. ನಾನು ನಮ್ಮ ಡ್ಯಾಡಿ ಇವಾಗ ಗೋಲ್ಡ್ ಶಾಪಿಗೆ ಬಂದು ಅವಳಿಗೆ ಅಂತ ಗಿಫ್ಟ್ ತೊಗೊಂಡ್ವಿ. ಸೊ ಈಗ ಬಳೆ ಒಂದಿಲ್ಲ, ನಾನು ಬಳೆ ಒಂದು ಹಾಕೋಬೇಕು. ಬಳೆ ತೊಗೊಳಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಏನೋ ಫಂಕ್ಷನ್ ಇದೆ. ಬಾಲಚಂದ್ರ ಜೋಶಿ ಪರಿವಾರ ಸುಮೋತೆ ಸಾವಧಾನ ಗಜವರ ಚಂಜೌ ಕೃಷ್ಣದಂ ಕ್ರಂದನೇತ್ರಂ ರಾಜವದೇಶಂ ಭೂತಿರಾಜಂ ರಾಮಂ ಅಮರವರ ಸುಮೋಚಂ ರತ್ನವರ್ಣಂ ಸುರೇಶಂ ಪಶುಪತಿಸುತವೇಶಂ ವಿಘ್ನರಾಜಂ ನಮಾಮಿ. ಸುಮೋತೆ ಸಾವಧಾನ ಸುಲಗ್ನ ಸಾವಧಾನ ರಾಮಾಯ ತಸ್ಮೈ ನಮಃ. ರಾಮಾನ್ನಾಸ್ತಿ ಪರಾಯಣಂ ಪರತರಂ ರಾಮಸ್ಸದಾ ಸೋಸ್ಮ್ಯಂ. ರಾಮೇ ಚಿತ್ತರಯ ಸದಾ ಭೂತಮೇ ಕುರ್ಯಾತ್ ಸ. ಬಂದಿದ್ದೆ ಚಂದ ಅಂದರೆ ಅದು ಇಂಡೈರೆಕ್ಟಾಗಿ ಹೇಳಿದಾಗ ಹೋಗ್ತಾ ಇದ್ದೀನಿ. ಮದುವೆ ಎಲ್ಲ ಮುಗೀತು, ಊಟ ಎಲ್ಲ ಮಾಡ್ಕೊಂಡೆ ಮನೆಗೆ ಬಂದೆ. ಯಾಕಂದರೆ ನನ್ನ ಫ್ರೆಂಡು ಇವಳಿಗೆ ಅಂತಲೇ ಒಂದು ಗಿಫ್ಟು ಕಳಿಸಿದ್ಲು. ಅದು ನಾನು ಮನೇಲಿ ಮರ್ತು ಹೋಗ್ಬಿಟ್ಟಿದ್ದೆ, ಅದಕ್ಕೋಸ್ಕರ ತಗೊಳ್ಳೋದಕ್ಕೆ ಬಂದಿದ್ದೀನಿ ಮತ್ತೆ. ಸೊ ಈಗ ಆ ಗಿಫ್ಟ್ ಎತ್ಕೊಂಡು ಮತ್ತೆ ಹೋಗ್ಬಿಟ್ಟು ಅವಳನ್ನ ಕಳಿಸಿ ಆಮೇಲೆ ನಾವು ನಮ್ಮ ಮನೆಗೆ ಬಂದು ರೆಡಿಯಾಗಿ ನಾನು ಮತ್ತೆ ಹೈದ್ರಾಬಾದ್ಗೆ ಹೋಗಬೇಕು. ಇಷ್ಟು ಕೆಲಸ ಇದೆ ನನಗೆ. ಇಷ್ಟೇ, ಈ ಗಿಫ್ಟ್ ತರಕ್ಕೆ ಬಂದಿದ್ದೀನಿ, ಅಲ್ಲಿಂದ ಹೋಗ್ತೀನಿ ಈಗ ವಾಪಸ್. ಮ್ಯಾರೇಜ್ ಕಾವ್ಯ ಕಾಸೆ ಆಂಟಿ ನಂಬರ್ 1, ಆಂಟಿ ನಂಬರ್ 2. ಸಾರಿ 1, 2. ದೊಡ್ಡ ಜನ ಅವರಪ್ಪ ಬಾಕಟ ಕಾಳಜಿ ಎಷ್ಟು ಅಂದರೂ ಅದು ಇದು ಮಾಡ್ತದಲ್ಲ. ಹಿಂಗೆ ಮಾಡಿ ತೋರಿಸ್ತೀನಿ ನಾನು. ಡ್ರಾಮಾ ಇದು ನಮ್ಮ ಕಾಲೇಜ್. ಹಿಂಗೆ ಹೋದರೆ ಇಲ್ಲಿ ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಲ್ತಿರೋದು. ಯಾವುದು ಅಂತ ಕೇಳ್ತಾ ಇದ್ರಲ್ಲ, ಇದೇ ನಮ್ಮ ಮದುವೆ
ಎಲ್ಲ ಮುಗೀತು, ಚೆನ್ನಾಗಾಯಿತು. ಇವಾಗ ತಾನೇ ನಾನು ಮನೆಗೆ ಬಂದೆ. ತುಂಬ ಚೆನ್ನಾಗಾಯಿತು ಮದುವೆ, ಖುಷಿ ಆಯಿತು. ಆ್ಯಂಡ್ ಲಾಸ್ಟಲ್ಲಿ ಸ್ವಲ್ಪ ಎಮೋಷ್ನಲ್ ಆದ್ವಿ, ಬಿಕಾಸ್ ಮುಂಚಿನ ಥರ ಇರಲ್ಲ ಲೈಫು, ಸ್ವಲ್ಪ ಚೇಂಜ್ ಆಗುತ್ತೆ ಅಂತ. ಮುಂಚೆ ಆದರೆ ನಾವು ಯಾವಾಗ ಬೇಕು ಅವಾಗ ಸಿಗ್ತಿದ್ವಿ, ಇನ್ನು ಮುಂದೆ ಹಾಗಾಗಲ್ಲ. ಅದೊಂದು ಸಿಕ್ಕಾಪಟ್ಟೆ ಬೇಜಾರಿದೆ ಅಷ್ಟೇ. ಬಿಟ್ಟರೆ ಒಳ್ಳೆ ಹುಡುಗ ಸಿಕ್ಕಿದ್ದಾನೆ, ಲೈಫ್ ಸೆಟ್ಲ್ ಆಯಿತು, ಖುಷಿ ಇದೆ ಅವಳಿಗೋಸ್ಕರ. ಆ್ಯಂಡ್ ಅಷ್ಟೇ, ಇನ್ನೇನು ಹೇಳಲ್ಲ, ಅಷ್ಟೇ. ಸ್ವಲ್ಪ ಎಮೋಷ್ನಲ್ ಇದ್ದೀನಿ ಸ್ಟಿಲ್, ಬಟ್ ರಿಯಾಲಿಟಿ. ನನ್ನ 2 ಕ್ಲೋಸ್ ಫ್ರೆಂಡ್ಸ್ ಇದ್ದರು, ಇಬ್ಬರದು ಮದುವೆ ಆಯಿತು. ಸೊ ಇಬ್ಬರು ಸೆಟಲ್ಡ್ ಆದರು, ಖುಷಿನೇ ಅದು ನನಗೆ. ಈ ಮದುವೆ ಸೀರೀಸ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ಮದುವೆ ಸೀರೀಸ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್, ಲವ್ ಯು ಆಲ್ ವಿತ್ ಲಾಟ್ಸ್ ಆಫ್ ಲವ್.